ನಾಗರಿಕ ಕ್ರಿಯಾ ಸಮಿತಿ ಸಂಚಯಗೆರೆ ಬಿಸಿ ರೋಡ್ ಇದರ ಆಶ್ರಯದಲ್ಲಿ ಟೈನಿ ಟ್ಯಾಲೆಂಟ್ 2024 ಪ್ರತಿಭಾನ್ವೇಷಣಾ ಕಾರ್ಯಕ್ರಮ ಸಂಚಯಗಿರಿಯ ಡಾಕ್ಟರ್ ಎನ್ ನರಸಿಂಹಹೊಳ ಕಲಾವೇದಿಕೆಯಲ್ಲಿ ನಡೆಯಿತು. ಬಿಎಸ್ಎನ್ಎಲ್ ನಿವೃತ್ತ ಅಧಿಕಾರಿ ವಿಠಲ ಭಂಡಾರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಪುಟ್ಟ ಪ್ರತಿಭೆ ಕಾರ್ಯಕ್ರಮ ಪ್ರತಿಭಾನ್ವೇಷಣೆಯ ಮೊದಲ ಮೆಟ್ಟಿಲು. ಸಣ್ಣ ಮಕ್ಕಳು ಇಂತಹ ಅವಕಾಶವನ್ನು ಉಪಯೋಗಿಸುವಂತೆ ಅವರು ಸಲಹೆ ನೀಡಿದರು. ಶಾಲಾ ಕಾಲೇಜುಗಳಲ್ಲಿ ನಮಗೆ ಹೆಚ್ಚಾಗಿ ಪ್ರತಿಭೆಯಲ್ಲಿ ಭಾಗವಹಿಸಲಿಕ್ಕೆ ಕಾಂಪಿಟಿಷನ್ ತುಂಬಾ ಇರ್ತದೆ. ಜನಗಳು ಜಾಸ್ತಿ ಇರೋದ್ರಿಂದ ಮಕ್ಕಳು ಅಲ್ಲಿ ಕಾಂಪಿಟಿಷನ್ ಮಾಡಲಿಕ್ಕೆ ಮಕ್ಕಳಿಗೆ ಕಷ್ಟ ಆಗ್ತಾ ಇದೆ. ಸಣ್ಣ ಸಣ್ಣ ಗ್ರೂಪಿನ ಮಕ್ಕಳು ಇಂಥ ಒಂದು ಸಂದರ್ಭವನ್ನು ವಹಿಸಿಕೊಂಡು ಪ್ರತಿಭೆಯನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಕಾಲೇಜಿನಲ್ಲಿ ತುಂಬ ಜನ ಇರೋದ್ರಿಂದ ಕಾಂಪಿಟೇಷನ್ ಇರ್ತದೆ, ಹೆದರಿಕೆ ಆಗ್ತದೆ. ಮಕ್ಕಳಿಗೆ ತುಂಬ ಜಾಸ್ತಿ ಇರೋದ್ರಿಂದ ಅದನ್ನು ಕೆಲಸವನ್ನು ಮಾಡಲಿಕ್ಕೆ ಅಥವಾ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅಷ್ಟು ಇದಿರುವುದಿಲ್ಲ. ಹಾಗಾಗಿ ಇಂಥ ಒಂದು ಸಂಚಯಗಿರಿಯಲ್ಲಿ ನಡೆದಂಥ ಈ ವಿಶೇಷ ಕಾರ್ಯಕ್ರಮದಲ್ಲಿ ಅವರ ಪ್ರತಿಭೆಯನ್ನು ತೋರಿಸಲಿಕ್ಕೆ ಹಿಂದೆಂದು ಹಾಕುವಂಥ ಸಂದರ್ಭ ಇದ್ದಾಗಲೂ ಸಹ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡ್ರೆ ಒಳ್ಳೆಯದಾಗ್ತದೆ ಅನ್ನೋದು ನನ್ನ ಒಂದು ವಿಶ್ವಾಸ. ಸಂಚಯಗಿರಿ ನಾಗರಿಕ ಕ್ರಿಯಾ ಸಮಿತಿ ಅಧ್ಯಕ್ಷ ಸುರೇಶ್ ಬಂಗೇರ ಅಧ್ಯಕ್ಷತೆ ವಹಿಸಿದ್ರು. ಬಳಿಕ ಮಾತನಾಡಿದ ಅವರು, ನಮ್ಮ ಪರಿಸರದ ಮಕ್ಕಳಿಗೆ ವೇದಿಕೆಯಲ್ಲಿ ಭಾಗವಹಿಸುವ ಅವಕಾಶ ಕಲ್ಪಿಸಿ ಅವರಲ್ಲಿರುವ ಪ್ರತಿಭೆಯನ್ನು ಹೊರತೆಗೆಯುವ ಹಾಗೂ ಸಭಾ ಕಂಪನವನ್ನು ನಿವಾರಿಸುವ ಸಲುವಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಹಮ್ಮಿಕೊಳ್ಳಲಾಗುತ್ತದೆ ಎಂದರು. ಮಕ್ಕಳೆಂದರೆ ದೇವರಿಗೆ ಸಮಾನ ಅಂತ ಹೇಳಿದ ಒಂದು ಮಾತು. ಯಾವ ಈಗ ನಾವು ದೇವರನ್ನು ನಂಬುವುದಕ್ಕೆ ಮುಂಚೆ ನನ್ನ ಪರಿಪಾಠ ಅಂದರೆ ಮಕ್ಕಳೇ ದೇವರು. ಮಕ್ಕಳಿಂದ ನನಗೆ 51 ವರ್ಷ ಆದರೂ ಈ ಸಣ್ಣ ಪುಟ್ಟ ಮಕ್ಕಳಲ್ಲಿ ಕಲಿಕೆ ತುಂಬ ಇರ್ತದೆ ಅಂತ ನನ್ನೊಂದು ಭಾವನೆ. ಆದ ಕಾರಣ ಈಗ ಸತೀಶ್ ಸರ್ ಸುಧಾಕರ್ ಸರ್ ಹೇಳಿದರು. ಸತೀಶ್ ಸರ್ ಅಂತ ಹೇಳಿದ್ರೆ ನನ್ನ ತಮ್ಮನೇ, ಆದರೆ ಸಾರ್ ಅಂತ ಹೇಳಿದ್ರೆ ನನಗೆ ನನ್ನ ಉದ್ಯೋಗ ಗೌರವ ಆಗುತ್ತೆ. ಏನಂದರೆ ಈ ಆಲೋಚನೆ ಹೇಗೆ ಬಂತು ಅಂತ ಸುಧಾಕರ್ ಸರ್ ಒಂದು ಪ್ರಶ್ನೆ ಮಾಡಿದ್ರು. ಏನಂದರೆ ನಾನು ಎಲ್ಲ ಕಡೆ ಈಗ ನನಗೆ ಈಗಂತಲ್ಲ, ನನ್ನ ಸಣ್ಣ ಏಜಿಂದ ನನ್ನ ಮಕ್ಕಳಿಗೆ ಅಂದರೆ ಮಕ್ಕಳಂದರೆ ಪಂದ್ಯಪಾಠ. ಈ ಮಕ್ಕಳ ಆಟ, ಓಟ, ನಡೆ, ನುಡಿ, ಅವರು ಮಾಡುವ ಗಿಟರೆ, ಅವರು ಮಾಡುವಂಥ ಅಮೋಘವಾದ ಒಂದು ಮುದ್ದು ತನ, ಅವರು ಏನು ಬೇಕಾದ್ರೂ ಅದೊಂದು ಚಂದ. ಅದಕ್ಕೆ ಈಗ ನಮ್ಮ ನಾಗರಿಕ ಸಂಚಯಗಿರಿಯಲ್ಲಿ ಈ ಸಲ ನನಗೆ ಮಕ್ಕಳು ಸ್ವಲ್ಪ ಕಮ್ಮಿ ಕಾಣ್ತದೆ. ಏನಂದರೆ ಬಾಳಿಕೆ ಮಳೆಯವರು ಸ್ವಲ್ಪ ಬಾಡಿಗೆ ಬಿಟ್ಟು ಹೊರಗೆ ಹೋಗಿದ್ದಾರೆ. ತುಂಬ ಒಳ್ಳೆ ಟ್ಯಾಲೆಂಟ್ ಮಕ್ಕಳು ಬಾಡಿಗೆ ಮನೆಯಲ್ಲಿದ್ದರು. ನಮ್ಮಲ್ಲೇ ಮಕ್ಕಳಿದ್ರೆ ನಮಗೆಲ್ಲ ಈಗ 59 ವರ್ಷ ದಾಟಿದೆ. ಆದ ಮಕ್ಕಳೇ ದೊಡ್ಡಾಗಿದ್ದಾರೆ, ಇನ್ನು ಮನೆ ನಮ್ಮ ಸಣ್ಣ ಮಕ್ಕಳು ಕಮ್ಮಿದ್ದಾರೆ. ಗೌರವಾಧ್ಯಕ್ಷ ನರಸಿಂಹರಾಜ ಹೊಳ್ಳ, ಉಪಾಧ್ಯಕ್ಷೆ ಪ್ರಿಯಲತಾ, ಕೋಶಾಧಿಕಾರಿ ದಾಮೋದರ್ ಸಂಚಯಗಿರಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶೇಖರ್ ಎಂ ಸಂಚಯಗಿರಿ ಸ್ವಾಗತಿಸಿದ್ರು. ಸುಧಾಕರ್ ಸಾಲ್ಯಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಸತೀಶ್ ಬಂಗೇರ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ಮಕ್ಕಳಿಗೆ ಚಿತ್ರಕಲೆ, ಬೆಂಕಿ ರಹಿತ ಅಡುಗೆ, ಸಂಗೀತ, ಆಶುಭಾಷಣ ಸ್ಪರ್ಧೆ ನಡೆಯಿತು. ಸಮಾರೋಪ ಕಾರ್ಯಕ್ರಮದಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.